ಹೇಳಿದ್ದ. ಹೋಗುವಾಗ ನಿನ್ನ ದೂತನಾಗಿದ್ದ, ಬರುವಾಗ ದೇವಿ ದೂತನಾಗಿದ್ದಾನೆ. ಈಗಲಂತೂ ಅವಧೂತ. ಬಹುದಕ ಗುರೀಚಕ ಅತೀತ ದುರ್ಯಾತೀತ ಹಂಸ ಪರಮಹಂಸ ಅವಧೂತ ಎಂಬಂಥದ್ದು ಯತಿಗಳಲ್ಲಿರುವಂತಹ ಪದವಿಗಳು. ಅಂತಹ ಉತ್ಕೃಷ್ಟವಾದಂತಹ ಪದವಿಗಳನ್ನು ಏರ್ತಾರಂತಾದ್ರೆ ಅದಕ್ಕೆ ಆ ಮಹಾತಾಯಿ ಅನುಗ್ರಹ ವಿಶೇಷ ಕಾರಣದ ಹಾಗೆ ತಿಳಿಯಬೇಕಾಗ್ತದೆ. ಶರಣಾಗ ಭೀಮಾತ ಪರಿತ್ರಾಣ ಪರನೆಂಬ ಹಾಗೆ ಜ್ಞಾನಿಗಳ ಮುಖದಿಂದ ಹೊಗಳಿಸಿಕೊಂಡು ಬಿಡ್ತಾಳೆ. ಅವಳವರಿಗೆ ಅರ್ಥವಾಗಿ ಶರಣರಾಗಿ ಕೃತಕರಾಗಿ ಯಾರೆಲ್ಲ ಹೋಗುತ್ತಾರೆಯೋ ಅವರೆಲ್ಲರೂ ಅವಳ ಬಂಧುಗಳಾಗುತ್ತಾರೆ ಎಂಬುದಕ್ಕೆ ಸುಗ್ರೀವನ ವ್ಯವಹಾರಕ್ಕೆ ಸಾಕ್ಷಿಯಾಗಿದೆ. ಆಮೇಲೆ ಹೋದವರು ಬಹಳಂತಹ ದುರ್ಗಲೋಚನ ಸಮಸ್ತ ದೈತ್ಯ ಸೇನೆಯ ಪ್ರತಿನಿಧಿದ್ದಾನೆ. ಅಂತಹ ದುರ್ಗಾಕ್ಷರಲ್ಲಿ ಅವರು ಕಾಳಗವನ್ನು ಮಾಡಿದ್ದಾರೆ. ಕುಳಿತವೆಂದರೆ ಹೂಂಕರಿಸಿ ಸುಟ್ಟು ಬಸವನ್ನಾಗಿಸಿದ್ದಾಡುತ್ತಾರೆ. ಚಂಡಮುಂಡರನ್ನು ಅಮಿತಾವರಾಗ್ತದೆ. ಬ್ರಹ್ಮದೇವ ವರ ಕೊಡುವ ಕಾಲಕ್ಕೆ ಹೇಳಿದಂತೆ ಬ್ರಹ್ಮಚರ್ಯ ವ್ರತವನ್ನು ಪಾಲಿಸುತ್ತಾ ಬಂದಲ್ಲಿ ನೀವು ಅಜೇಯರು ಅಮರವಾಗಿ ಎಂಬ ಹಾಗೆ ಚಂಡಮುಂಡ ಇರುವುದರಲ್ಲಿ ಹೆಣ್ಣನ್ನು ನೋಡಿದ್ದುಂಟ, ಹೆಣ್ಣು ಮಕ್ಕಳನ್ನು ಬಣ್ಣಿಸಿದ್ದುಂಟ. ಕದಂಬ ವನವನ್ನು ಪ್ರವೇಶ ಮಾಡಿ ಕದಂಬ ವನವಾಸಿಯನ್ನು ನೋಡಿ ನಿನ್ನ ಅಂತಃಪುರ ಸೇರಿ ಅವಳ ಅಂಗಾಂಗವನ್ನು ವರ್ಣಿಸುತ್ತಿದ್ದಾರೆ ಅಂತಾದ್ರೆ ಅವರ ಬ್ರಹ್ಮಚರ್ಯ ಕೆಟ್ಟಿದೆ ಅಂತ ಅರ್ಥ. ಆ ಮೂಲಕವಾಗಿ ಬ್ರಹ್ಮಚರ್ಯವನ್ನು ಗೆಲ್ಲಿಸಿ ಅವರಿಬ್ಬರಲ್ಲಿ ಹೋರಾಟವನ್ನು ಸಗಿ ಅವರ ತಾಯಿಯನ್ನು ಕಡಿದು ಚಂಡನ್ನಾಗಿ ತಾಮೂರಿಸಿದ್ದಾರೆ. ಕೋಟಿ ಕೋಟಿ ಸಂಖ್ಯೆ ಧನುಜವೀರರು ರಕ್ತದ ಮಡುವಿನಲ್ಲಿ ಕೊನೆಸುವ ಹಾಗೆ ಮಾಡಿದ್ದಾರೆ. ಆದ್ದರಿಂದ ಸಾಮಾನ್ಯವಲ್ಲ, ಅವರಲ್ಲಿ ಯುದ್ಧ ಬೇಕು, ಸಂಧಾನ ಬೇಕು ಎಂಬುದರ ಕುರಿತಾಗಿ ಯೋಗ್ಯವಾದಂತಹ ವಿಮರ್ಶೆಯನ್ನು ಕೈಗೊಂಡು ಆಮೇಲೆ ಮುಂದುವರಿಯುವ ಮಕ್ಕಳನ್ನು ಹಾಕ್ತಾರೆ. ನಮ್ಮ ಸೇನೆಯ ಮಂತ್ರಿಯಾಗಿದ್ದಿ, ನನ್ನ ಸಂಬಂಧಿಯೂ ಆಗಿದ್ದಿ, ಕೊನೆಯದಾಗಿ ನಿನ್ನ ಸೇನೆ ಕೇಳಿಕೆ ಏನು ಪ್ರಭು? ನಿನ್ನ ಕೊನೆಯದಾದಂಥ ಅಭಿಪ್ರಾಯವೇನು ಹೇಳಬಹುದೇ? ಹೋಗುವ ದಾರಿ ಇದೆಯಲ್ಲ. ವಿಡುಮನದ ಮೂರ್ಖತೆ